ಏನ್ ಮಾಡಾಕತ್ತೀವ ನೀ? ಈಗ ಇಂಥ ಮೆಣಸಿನ್ಕಾಯಿ ಇದಾವಲ್ಲ, ಮಜ್ಜಿಗೆ ಮೆಣಸಿನ್ಕಾಯಿ ಮಾಡಾಕತ್ತಿ ನಾನು. ಅದಕ್ಕೆ ಎಂಥ ಮೆಣಸಿನ್ಕಾಯಿ ಬೇಕಂದ್ರೆ ಇವ್ನ ತೊಳಿಬೇಕು ಸ್ವಚ್ಛಾಗ. ಆಮೇಲೆ ವರ್ಷ ನೀವು ತೊಳೆದು ಒರೆಸಿ ಇದನ್ನ ಒಂದಿಟ್ಟು ಹಸಿ ಇರಬಾರ್ದು, ಇದು ನೀರು ಇರಬಾರ್ದು, ಹಂಗ ಒರೆಸಿದೇನೆ. ಯಾಕಂದ್ರೆ ಧೂಳು ಇರ್ತೈತಿ ಅವ್ರ ಗಟ್ರ ಮಗ್ಗಲ ಕೈ. ನೀರಿದ್ದು ನಡಿತೈತೆ ಇದಕ್ಕೆ ಮಜ್ಜಿಗೆ ಮೆಣಸಿನ್ಕಾಯಿ ಮಾಡತ್ತೀನಿ. ಧೂಳು ಮಜ್ಜಿಗೆ ಇಡ್ತಿ ಅಲ್ಲಿ ನೀ ಅಲ್ಲ ತೊಳೆದ ಸೀದಾ ತಗೊಂಡ್ರೆ ನಡಿತೈತಿ. ಆದ್ರೆ ಧೂಳು ಇರ್ತೈತಲ್ಲ. ಆಲ್ರೆಡಿ ಮಜ್ಜಿಗೆ ಮೆಣಸಿನ್ಕಾಯಿ ಲಾಗ್ ನಾನು ಅಪ್ಲೋಡ್ ಮಾಡಿದ್ದೇನ್ರಿ, ನೀವು ಬೇಕಂದ್ರೆ ಚೆಕ್ ಮಾಡ್ಬೋದು ಯೂಟ್ಯೂಬ್ನ್ಯಾಗ. ಆಮೇಲೆ ಹಿಂಗೆ ಮಾಡಿ ಹೆಚ್ಚು ಖಾರ, ಅದಕ್ಕೆ ಜೀರಿಗೆ, ಉಪ್ಪು, ಸ್ವಲ್ಪ ಮೆಂತ್ಯ ಕಾಳು, ಆಮೇಲೆ ಮೆಂತ್ಯ ಕಾಳು ಜಾಸ್ತಿ ಹಾಕಿದ್ರ ವಿಷ ಆಗ್ತೈತಿ. ಯಾಕಂದು ಆಮೇಲೆ ಮೆಣಸಿನ್ಕಾಯಿ ಇಟ್ಟು ಮಜ್ಜಿಗೆ ಅದಾವಲ್ಲ, ಯಾರು ತಂದು ಕೊಟ್ರವನ್ನ? ಇನ್ನು ಇದನ್ನ ನನ್ನ ಸಸಿ ತವ್ರ ಮನೆ ತಗೊಂಡ. ನಮ್ಮ ಮನೇರಿ ಅದು ತೋರ್ಸೇನ್ರಿ ನಿಮಗೆ ಆಲ್ರೆಡಿ. ಹೋಳಿ ಮನ್ ಜಾತ್ರೆ ಲಾಗ್ ಒಳಗ ಮೆಣಸಿನ್ಕಾಯಿ ಮಾತ್ರ ನಮ್ಮ ಮಗ ತಂದ. ಇಲ್ಲಿ ತಂದಾರ ನೋಡ್ರಿ, ಒಂದು ಕೊಡ ಮಜ್ಜಿಗೆ ತಂದಿದ್ದ, ಎಲ್ಲಾರ್ಗಿ ಕೊಟ್ಟಿವಿ. ಕೊಟ್ಟು ಉಳಿದಿದ್ದನ್ನ ಹುಳಿ ಅದಾವಲ್ರಿ, ಹುಳಿ ಮಜ್ಜಿಗೆನ ಬೇಕು. ಆಮೇಲೆ ಸ್ವಲ್ಪ ಹುಳಿ ಆಗಿದ್ದು ರೀ, ಅದಕ್ಕೆ ನಾನು ಐಡಿಯಾ ಕೊಟ್ಟಿನಿ ಅವ್ರಿಗೆ. ಹೌದು, ವೇಸ್ಟ್ ಮಾಡಕ್ ಹೋಗ್ಬೇಡ್ರಿ. ಥ್ಯಾಂಕ್ ಯು. ಮೆಣಸಿನ್ಕಾಯಿ ಮಾಡೋನು ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ನಾ ಆಲ್ರೆಡಿ ಮಾಡಿ ನೋಡಿದ್ನಿ, ಚಲೋ ಆಗಿತ್ತ. ಅದಕ್ಕೆ ಹೇಳಿದ್ನಿ, ಈಕಿಗೂ ಒಂದ್ ಸ್ವಲ್ಪ ಐಡಿಯಾ ಇತ್ತು. ಅದೇನಿಲ್ರಿ, ಹೋದ ವರ್ಷ ನಾನು ಮಾಡೀನಿ, ಚಲೋ ನಾನು ಮಸ್ತ್ ಆಗ್ಯಾವ್ರಿ ಕರೆ. ಆಮೇಲೆ ಇನ್ನೊಂದೇನಂದ್ರ ಈಗ ರಾತ್ರಿ ನೆನೆ ಇಟ್ಟಿರ್ತೇವ್ರಿ ಇದನ್ನ. ನೆನೆ ಇಟ್ಟಿಟ್ಟು ಬೆಳಿಗ್ಗೆ ಒಣಗ ಹಾಕ್ತೇವ್ರಿ. ಮತ್ತ ರಾತ್ರಿ ಅವ್ನ ಏನ್ ಮಾಡ್ತೇವಿ, ತಕ್ಕೋತೇವಲ್ಲ, ಉಳಿದ ಮಜ್ಜಿಗೆ ಇರ್ತೈತಿ, ಮತ್ತ ಅದ್ರಾಗ ನೆನೆ ಹಾಕ್ತೇವಿ. ಹಿಂಗ ಅವು ಮಜ್ಜಿಗೆ ಉಣ್ಕೋತನ ಒಣಗ್ಬೇಕ್ರಿ. ಅವು ಎಟ್ಟು ಮಜ್ಜಿಗೆ ಹಾಕಿರ್ತೇವೆ ಅಷ್ಟು ಉಣ್ಬೇಕವು. ಉಂಡ್ರೆ ಮಾತ್ರ ಅವು ಎರಡು ದಿನ ಹಾಕ್ತಿ, 3 ದಿನ ಹಾಕ್ತಿನ, 2 ದಿನ ಹಾಕಿನ ಹಂಗಂತಲ್ರಿ. ಅವನ್ನ 2 ದಿನ ಹಾಕಿದ್ರೆ ಇನ್ನೂ ಚಲೋ, 3 ದಿನ ಅವ್ ನೋಡ್ಬೇಕು. ಅವು ಅಂದ್ರೆ ಮಜ್ಜಿಗೆ ಹೋಗಿರ್ತಾವ ಅಂತಾರ ಬೇದಕ್ಕ, ಮಜ್ಜಿಗೆ ಹೊಕ್ಕ ಅಂತಾರ. ಬಾಳ ದಿನ ಆಗ ನಾ ಮಜ್ಜಿಗೆ ಅವು ಉಪ್ಪು ಅದು ಆಗಿರ್ತತ್ಲ, ಹಳಸ್ತಂಗ ಆಗಿರ್ತಾವ ಅಂತಾರ. ಹೌದನಾ? ಆದ್ರೆ ನಾವು ಮಾತ್ರ ಅದ್ರ ಟೇಸ್ಟ್ ನೋಡಿ ಅವ ಒಣಗಿದ ಮೇಲೆ ಒಂದು ವಿಡಿಯೋ ಮಾಡಿ ಕಳಿಸ, ಎಲ್ಲಾರ್ಗು ಶೇರ್ ಮಾಡ್ತಾನಂತ. ಹಿಂಗಿತ್ ನೋಡ್ರಿ ಮಜ್ಜಿಗೆ ಮೆಣಸಿನ್ಕಾಯಿ ಲಾಗ್ ತವ್ರ ಮನ್ಯಾಗ ಮಾಡಾಕತ್ತಾರ. ಮತ್ತೆ ಹಿಂಗ ನೋಡ್ತೀರಿ, ನೆಕ್ಸ್ಟ್ ಲಾಗ್ ಅಪ್ಡೇಟ್ ಮಾಡ್ತಿರ್ತಾನಂತ ನಿಮ್ಗೆ. ಮಜ್ಜಿಗೆ ಸಿಕ್ಕು ವೇಸ್ಟ್ ಆಗಬಾರ್ದಂತ ಆಗಿಂದಾಗ ಸಡನ್ ನಮ್ಮ ಮಗಳ ಐಡಿಯಾ ಕೊಟ್ಲು. ಮತ್ತ ಸಸಿ ಮಜ್ಜಿಗೆ ಮಾಡ್ಬೇಕನ್ನೋ ಪ್ಲಾನ್ ಏನೂ ಇರ್ಲಿಲ್ರಿ, ಇಮಿಡಿಯೇಟ್ ಆಗಿದ್ದ. ಪಟಕ್ನ ಮೆಣಸಿನ್ಕಾಯಿ ಮಗನ್ ಹೊಗಳ್ದರಿ ನಮ್ಮ ಮಂದ ಬಿಟ್ಟ ಅಲ್ಲ, ಮಗನ್ ಹೊಗಳ್ದರಿ ನಮ್ಮ. ನೋಡ್ರಿ ಮೊಮ್ಮಗ ಹೆಂಗ್ ಬಂದ್ ಕೂತಾನ. ಇವ್ ಮೆಣಸಿನ್ಕಾಯಿ ತಿನ್ನಿಸ್ಬೇಕಾಗೈತಿ ಅಂದಾಗ ನಾನು ಬಿಟ್ಟು. ಸೊ ಈಗೈತ್ ನೋಡ್ರಿ ತವ್ರ ಮನ್ಯಾಗ ಈಗ ಶಾಂಡ್ಗಿ ತಿಂದೇವಿ. ನೆಕ್ಸ್ಟ್ ಇದು ನಡ್ದತಿ, ಮತ್ತೇನೇನು ಆಕೈತೆ ಅದು ಸ್ವಲ್ಪ ತುಣುಕ ಆಗ್ವಲ್ದು, ಯಾಕೆ ನಾನು ಅಪ್ಲೋಡ್ ಮಾಡ್ಕೊಂತಿರ್ತೇನಂತ. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗ್ರಿ, ಭೇಟಿ ಆಗೋಣಂತ. ಏನಾತ್ವ ಹೇಳು? ನಾನ ಕರಿಬೇಕ್ರಿ, ಈಕಿನ ನಿಮ್ನೆಲ್ಲ ಫಾಲೋವರ್ಸ್ ಮಿಸ್ ಆಗಬಾರ್ದು ಅಂತೇಳಿ ಆಕಿ ಹಂಗ ಕರಿಯೋದಿಲ್ರಿ, ನಾ ಮಾಡಾಕತ್ತೇನ್ ಬಾ ಅಂತೇಳಿ ಕರಿತಾಳ್ರಿ. ಆಗ ಶಾಂಡ್ಗಿ ತಿನ್ನೋದು ವಿಡಿಯೋ ಮಾಡಬಾ ಅಂದ. ಯಾಕಂದ್ರೆ ಶಾಂಡಿಗೆ ಭಾಳ ಚಂದ ಆಗ್ಯದಾವ, ಅದ್ರ ಸಲುವಾಗಿ ಸರ ಇನ್ನ ಆಕಿ ಸೊಸಿ ಕರಿಯಾಕತ್ತಿದ್ಲ. ಶಾಂಡಿಗೆ ಉಬ್ಬು ತೋರಿಸ್ಬೇಕಾಗಿತ್ತು, ಆಕಿಗೆ ವಿಡಿಯೋ ಮಿಸ್ ಮಾಡಿದೀನಿ. ಅದನ್ನ ಮತ್ತೆ ಅಪ್ಲೋಡ್ ಮಾಡ್ತೀನಿ. ಚಂದ ತೋರ್ಸಂಗಿಲ್ರಿ ಅವ ಶಾನ್ಯಾರಂತ ತಾಯಿ ಮಗಳು ನಾನು ಬರೀ ಮಿಸ್ ಮಾಡ್ತಾರ. ನಾ ಮಾಡಿದ ಚಲೋ, ನಾ ಮಾಡಿ ಚಲೋ ಅಂತಾರ. ಹಿಂಗ ನೋಡ್ರಿ ನಮ್ಮವ್ವ ಇರುವಲ್ದು, ನಾನು ಚಲೋನ ಮಾಡೇ ಬಿಡ್ತೇನ್ರಿ, ಬಿಡುದ ಇಲ್ಲ. ಹಳೆ ಕಾಲ ಒಂದ್ 10 ಸರಿ ಗುದ್ದಾಡ್ತಾಳ್ರಿ, ಒಂದ್ಸರಿ ಚಲೋ ಮಾಡ್ತಾಳ್ರಿ ನಮ್ಮವ್ವ. ಹಂಗೇನಿಲ್ರಿ, ನಾವು ಒಂದ ಸರಿ ಮಾಡೋನು ಕರೆಕ್ಟಾಗಿ ಮಾಡೋನು ಅಂತ ಹೇಳ್ತೇವೆ ಅಷ್ಟ. ಅದಕ್ಕ ತಾಯಿ ಮಗಳ ಕೆಟ್ಟಕ್ಕಿವಿಕೆ ಮುಂದೆ ನಾವು ಅವ್ರಿಬ್ರ ಕಾರಣ ಒಬ್ಬಕ್ಕೆ ಆದ್ರೂ ಫೈಟ್ ಮಾಡಿ ಗೆದ್ದ ಬಿಡ್ತೇನ್ರಿ. ಹೌದಾ? ಹೌದನ? ಇದ ಮಾತ ಕರೆ ಆಗ್ಬಿಡೋರು ಮತ್ ಈಗ ಜಗಳ ಮಾಡ್ತಿರ್ತೀವ್ರಿ ನಾವು. ನೆಕ್ಸ್ಟ್ ಲಾಗ್ ಒಳಗೆ ಮತ್ತೆ ಭೇಟಿ ಆಗೋಣಂತ್ರಿ. ಥ್ಯಾಂಕ್ ಯು. ಈಗಿದು ಮುಗಿಯೋದಿಲ್ರಿ, ಈಗಿದು ಮುಗಿಯೋದಿಲ್ಲ. ಮತ್ತೆ ನೆಕ್ಸ್ಟ್ ಲಾಗ್ ಒಳಗೆ ಭೇಟಿ ಆಗೋಣಂತ್ರಿ. ಥ್ಯಾಂಕ್ ಯು.